ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 5ನೇ ಟೆಸ್ಟ್ ಮ್ಯಾಚ್ ಡೇ 1 ಪೋಸ್ಟ್ ಡೇ ಅನಾಲಿಸ್ಗೆಲ್ಲರಿಗೂ ಸ್ವಾಗತ. ಮಗ ಹೆಂಗಾಯ್ತು ಮೊದಲನೇ ದಿನ, ಯಾರ ಕಡೆ ಹೋಗಿದೆ ಹಂಗೆ ನೋಡೋಕೆ ಹೋಯ್ತಲ್ಲ, ಸ್ಲೈಟಾಗಿ ಒಂಚೂರು ಆಸ್ಟ್ರೇಲಿಯಾ ಕಡೆ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಈ ಮ್ಯಾಚ್ ಏನಾಗುತ್ತೆ ಅಂತ ಆಸ್ಟ್ರೇಲಿಯಾ ಕಡೆನೇ ಕಂಪ್ಲೀಟ್ಲಿ ಇದೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ 1 ವಿಕೆಟ್ ಡೌನ್ ಆಗಿರೋದು ಡೇ ಎಂಡಲ್ಲಿ. ಆಸ್ಟ್ರೇಲಿಯಾ ಲಾಸ್ಟ್ ಬಾಲ್ ಬಿದ್ದಂಥ ವಿಕೆಟು ಖುಷಿಯಾಗಿ ಹೋಗ್ಬಿಟ್ರು. ಅಲ್ಲೊಂದು ಇವೆಂಟ್ ಆಯಿತು ಮಗ. ಲಾಸ್ಟ್ ಬಾಲಲ್ಲಿ ಅವನ ಅಜ್ಜಿ ಕ್ರೇಜಿ. ಲಾಸ್ಟ್ 3ನೇ ಬಾಲ್ ಇದ್ದಾಗ ಒಂದು ಇವೆಂಟ್ ಆಗುತ್ತೆ, ಸ್ಯಾಮ್ ಕಾನ್ಸ್ಟೆನ್ಸ್ದು ಮತ್ತು ಬುಮ್ರಾ ಅವ್ರದ್ದು. ಅದನ್ನ ಈ ವಿಡಿಯೋದಲ್ಲಿ ಮಾತಾಡಿದಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸಪ್ರೇಟಾಗಿ ಡೆಡಿಕೇಟೆಡ್ ಆಗಿನೇ ಹೊಡಿಬೇಕು ಅದಕ್ಕೆ. ಸೊ ಓಕೆ, ಆ ಮ್ಯಾಟ್ರನ್ನ ಬಿಟ್ಬಿಟ್ಟು ಬೇರೆ ಮ್ಯಾಟ್ರಿಗಳನ್ನೆಲ್ಲ ಚರ್ಚೆ ಮಾಡೋಣ. ಈ ಒಂದು ಡೇಲಿ ಏನಾಯಿತು ಡೇ 1ಅಲ್ಲಿ ಅಂತ. ಇಂಡಿಯಾ 180+ಗೆ ಆಲ್ ಔಟ್ ಆಗಿದ್ದು. 180 ಸಿಕ್ಕಾಪಟ್ಟೆ ಒಂಥರ ಟ್ರಿಕಿ ಇತ್ತು ಗುರು. ವಿಕೆಟು 8ಗಳನ್ನ ತಿಂದರು ಇವತ್ತು ಇಂಡಿಯನ್ ಬ್ಯಾಟರ್ಸ್ಗಳು. ರಿಷಬ್ ಪಂತ್ ತಿಂದರು 8ಗಳನ್ನ ಇವತ್ತು. ಒಂಥರ ರಿಯಲಿಸ್ಟಿಕ್ ಆಗಿರುವಂಥ ರಿಷಬ್ ಪಂತ್, ಟಿಪಿಕಲ್ ರಿಷಬ್ ಪಂತ್ ಥರನೇ ಕಾಣಿಸ್ತಾ ಇಲ್ಲ. ಬಟ್ ಆದರೂ ರನ್ಸ್ ಹೊಡೆದ್ರು, ಅವರೇ ಟಾಪ್ ರನ್ ಗೆಟರ್ ಆಗಿರೋ 40 ರನ್ ಹೊಡೆದ್ರು. ಬಟ್ ಆದರೂ ರಿಷಬ್ ಪಂತ್ ಈ ಥರ 8ಗಳನ್ನ ತಿನ್ನೋದು ನಾವು ನೋಡಲ್ಲ. ಡಿಫೆನ್ಸಿವ್ ಅಪ್ರೋಚ್ನ ತೊಗೊಂಬಂದ್ಬಿಟ್ಟು 8ಗಳನ್ನ ತಿನ್ನೋದು, ತಲೆ ಓಡಿಸ್ಕೊಳೋದು, ಬಾಲ್ನ ಎದೆ ಓಡಿಸ್ಕೊಳ್ಳೋದು, ಬೈಸೆಪ್ಸಿಗೆ ಓಡಿಸ್ಕೊಂಡು ರಕ್ತ ಬರೆಸ್ಕೊಳ್ಳೋವಂಥದ್ದು. ಸೊ ಇದೆಲ್ಲ ನೋಡೇ ಇಲ್ಲ ನಾವೆಲ್ಲೂ ಕೂಡ ರಿಷಬ್ ಪಂತ್. ಬಟ್ ಇವತ್ತು ಕಂಪ್ಲೀಟ್ಲಿ ಡಿಫ್ರೆಂಟ್ ರಿಷಬ್ ಪಂತ್ ಥರ ಕಾಣಿಸಿದ್ದು. ಸಿಕ್ಕಾಪಟ್ಟೆ 8ಗಳನ್ನ ತಿಂದ್ಬಿಟ್ಟು ರನ್ಸ್ಗಳನ್ನ ಸ್ಕೋರ್ ಮಾಡೋಂಥ ರಿಷಬ್ ಪಂತ್ ಇವತ್ತು. ಸೊ ಟಾಸ್ ಗೆದ್ದು ನಮ್ಮ ಇಂಡಿಯಾನೇ ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳಿದ್ದು ಗೊತ್ತಿದೆ. ರೋಹಿತ್ ಶರ್ಮಾ ಇವತ್ತು ಸೈಲೆಂಟಾಗಿ ಡಗೌಟಲ್ಲಿ ಕೂತ್ಕೊಂಡು ಮ್ಯಾಚ್ನ ವೀಕ್ಷಣೆ ಮಾಡ್ತಿರುವಂಥ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ರೋಹಿತ್ ಶರ್ಮನ ಈ ಥರ ಒಂದು ಕಂಡೀಷನಲ್ಲಿ ನೋಡೋದಕ್ಕೆ. ಲೆಜೆಂಡು, ಇಂಡಿಯಾನ ಲೀಡ್ ಮಾಡಿದಂಥವ್ರು. ಸೊ ಈ ಥರ ಬಂದ್ಬಿಟ್ಟು ಕೂತ್ಕೊಂಡು ಡಗೌಟಲ್ಲಿ ಬೇಜಾರಾಗ್ಬಿಟ್ಟು ಕೂತ್ಕೊಂಡು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಒಂಥರ ಅವರೇ ಈಚೆ ಉಳ್ಕೊಂಡಿರೋದು. ನಾನು ಆಡೋದಿಲ್ಲ ಈ ಮ್ಯಾಚ್ನ ಅಂತ, ಚಾಲೆಂಜ್ ತೊಗೊಳ್ಳೋದಿಲ್ಲ ಈ ಮ್ಯಾಚಲ್ಲಿ ನಾನು ಅಂತ ಅವರೇ ಈಚೆ ಉಳ್ಕೊಂಡಿರೋದು. ಸೊ ಈ ಥರ ನೋಡೋದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಏನೇ ಗೇಮ್ ಮೂವ್ ಆನ್ ಆಗಲೇಬೇಕು. KL ರಾಹುಲ್ ಜೊತೆಗೆ ಓಪನ್ ಮಾಡಿದ್ದು ಯಶಸ್ವಿ ಜಾಯ್ಸ್ವಾಲ್. ಇಬ್ಬರೂ ಕೂಡ ಬೇಗನೆ ಔಟ್ ಆಗಿದ್ದು. ಒಂಥರ KL ರಾಹುಲ್ಗೆ ಟೆಸ್ಟ್ ಮಾಡ್ತಿದ್ರು ಮಿಚೆಲ್ ಸ್ಟಾರ್ಕ್ ಅವರು. ಈಚೆಗಡೆ ತೊಗೊಂಬಂದು ಆಗ್ತಾ ಇದ್ರು ಬಾಲ್ನ. ಔಟ್ಸೈಡ್ ಆಫ್ ಸ್ಟಂಪ್ ಬಾಲಲ್ಲಿ ಆಗ್ತಾ ಇದ್ರು. ಸಡನ್ನಾಗಿ ಒಂದು ಬಾಲ್ನ ಒಳಗಡೆ ತೊಗೊಂಬಂದರು. KL ರಾಹುಲ್ಗೆ ಟ್ರಿಕ್ ಆಗಿ ಹೋಗ್ಬಿಡ್ತು. ಸಾಫ್ಟ್ ಡಿಸ್ಮಿಸಲು, ಸೀದಾ ಸ್ಯಾಮ್ ಕಾನ್ಸ್ಟೆನ್ಸ್ಗೆ ಕ್ಯಾಚ್ ಬಿಟ್ಬಿಟ್ಟು ಔಟ್ ಆಗಿದ್ದು. ಸಿಕ್ಕಾಪಟ್ಟೆ ಸಾಫ್ಟ್ ಡಿಸ್ಮಿಸಲು, ಪಟ್ಟನಾಗ ಹಂಗೆ ಔಟ್ ಆಗೋಗ್ಬಿಟ್ರು. ಓಕೆ, KL ರಾಹುಲ್ ಔಟ್ ಆಯಿತು ಅಂದರೆ ಯಶಸ್ವಿ ಜಾಯ್ಸ್ವಾಲ್ ಕೂಡ ಎಡ್ಜ್ ಹೊಡ್ಕೊಂಡು ಔಟ್ ಆಗಿದ್ದು. ಸ್ಕಾಟ್ ಬೋಲ್ಯಾಂಡ್ಗೆ ಇಬ್ಬರೂ ಕೂಡ ಬೇಗನೆ ಔಟ್ ಆದ್ರು. ನೋಡೋಕೆ ಹೋಯ್ತು ಅಂದರೆ ಫಸ್ಟ್ ಸೆಷನ್ ಎಷ್ಟು ರನ್ಸೇ ಬರಲ್ಲ ಅವರು. 50+ ರನ್ಸ್ ಬಂದಿದೆ ಅಷ್ಟೇ ಫಸ್ಟ್ ಸೆಷನು. ಬಿದ್ದಿರೋದು 3 ವಿಕೆಟು. ಇನ್ನೇನು ಸೆಷನ್ ಎಂಡ್ ಆಗುವಂಥ ಟೈಮಿಗೆ ಕರೆಕ್ಟಾಗಿ ಶುಭ್ಮನ್ ಗಿಲ್ ಒಂದು ರೇಂಜಿಗೆ ಚೆನ್ನಾಗೇ ಆಡ್ತಿರು, 20 ರನ್ ಹೊಡೆದ್ಬಿಟ್ಟು ಕಡಕಾಗೇ ಆಡ್ತಿರು. ಬಟ್ ಲಾಸ್ಟ್ ಬಾಲ್, ಸೆಷನ್ ಎಂಡ್ ಆಗುವಂಥ ಲಾಸ್ಟ್ ಬಾಲ್ಗೆ ಸ್ಲಿಪ್ಪಲ್ಲಿ ಸ್ಟೀವ್ ಸ್ಮಿತ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ ನಾಥನ್ ಲೈನ್ ಅವರ ಬೌಲಿಂಗಲ್ಲಿ. ಅದೊಂದೇನಾದರೂ ಆ ಒಂದು ಬಾಲ್ ಗ್ರಿಪ್ಪಲ್ಲಿ ಹಿಡ್ಕೊಂಡಿತ್ತು ಅಂತಂದರೆ ಮುಂದೆ ಫ್ರಂಟ್ ಫುಟ್ ಎಲ್ಲ ಬಂದ್ಬಿಟ್ಟು ಒಂಥರ ಅನ್ಕಂಫರ್ಟಬಲ್ ಆಗಿ ಕಾಣಿಸಿದ್ರು ಶುಭ್ಮನ್ ಗಿಲ್. ಆ ಬಾಲ್ನ ಆಡಿದಾಗ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಆ ಸೆಷನು ನನ್ನ ಪ್ರಕಾರ ಆಸ್ಟ್ರೇಲಿಯಾಗೇ ಹೋಯ್ತು. ಯಾಕಂದರೆ 3 ವಿಕೆಟು 50+ ರನ್ ಸ್ಕೋರ್ ಇವ್ರು ಮಾಡಿರೋದು ಅಂತಂದರೆ ಆಲ್ಮೋಸ್ಟ್ ಎಷ್ಟು 2 ಪಾಯಿಂಟ್ ಸಂಬೌಟ್ ಅಷ್ಟೇ ಇದ್ದಿದ್ದು ಇವ್ರದ್ದು ಸ್ಕೋರಿಂಗ್ ರೇಟು ಇಂಡಿಯಾದು. ಸೊ ಆದ್ದರಿಂದ ಆ ಸೆಷನು ಕಂಪ್ಲೀಟ್ಲಿ ಆಸ್ಟ್ರೇಲಿಯಾಗೇ ಕೊಡಬೇಕು. ಯಾಕಂದರೆ 3 ವಿಕೆಟು ನಮ್ಮ ಇಂಡಿಯಾದ ಬರೀ 50+ ಸ್ಕೋರು. ಸೆಕೆಂಡ್ ಸೆಷನ್ ವಿರಾಟ್ ಕೊಹ್ಲಿ ಜೊತೆಗೆ ರಿಷಬ್ ಪಂತ್ ಇಬ್ಬರು ಕೂಡ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಮೊದಲನೇ ಬಾಲನ್ನೇ ಔಟ್ ಆಗಬೇಕಾಗಿರುತ್ತೆ ಗುರು. ಸ್ಟೀವ್ ಸ್ಮಿತ್ ಪಾಪ ಅವ್ರಿಗೆ ಗೊತ್ತಾಗಿಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಆ ಒಂದು ಕ್ಯಾಚ್ ಹಿಡಿದ್ರೆ ಸ್ಲಿಪ್ಪಲ್ಲಿ ಮೊದಲನೇ ಬಾಲನ್ನು ಎಡ್ಜೋಡ್ಕೊಂಡು ಗಾನ್ ಕೇಸ್ ಆಗೋಗ್ಬಿಡಿದಿಲ್ಲ ವಿರಾಟ್ ಕೊಹ್ಲಿ ಅವರು. ಇದಕ್ಕಿಂತ ಒಂದು ಅಜೀಬಾಗ ದಿನ ಒಂದು ಇರಲಿಲ್ಲ. ಇವಾಗ ಮತ್ತೆ ಅದೇ ಥರ ಔಟ್ ಆಗಿದ್ರೆ, ಎಡ್ಜೋಡ್ಕೊಂಡೇ ಔಟ್ ಆಗಿದ್ದಾರೆ. ಅದು ಸ್ಟೀವ್ ಸ್ಮಿತ್ ಹಿಡಿದಂಥದ್ದು ಕ್ಯಾಚ್ ಆಗಲಿಲ್ಲ, ಈ ಕಡೆ ವೆಬ್ಸೈಟ್ ಹಿಡಿದಂಥದ್ದು ಕ್ಯಾಚ್ ಆಯಿತು ಅಷ್ಟೇ. ವಿರಾಟ್ ಕೊಹ್ಲಿ ಅಂತ ಏನು ಹೆವಿ ಮಟ್ಟಕ್ಕೆ ಇವತ್ತು ಆಡೋದಕ್ಕಾಗಲಿಲ್ಲ. ಮತ್ತೆ ಅದೇ ಪ್ಯಾಟರ್ನಲ್ಲಿ ಔಟ್ ಆಗಿರುವಂಥದ್ದು. ಬಟ್ ಆದರೂ ಮೊದಲನೇ ಬಾಲೇ ಔಟ್ ಆಗೋಗ್ಬಿಟ್ಟಿದ್ರು ಅಂತಂದರೆ ಢಗ್ ಅಂದ್ಬಿಟ್ಟಿರೋದು. ಸ್ವಲ್ಪ ಚಿಕ್ಕದಾಗಿ ಒಂದು ಸ್ವಲ್ಪ ಸ್ಕೋರ್ ಮಾಡಿಬಿಟ್ಟು ಔಟ್ ಆಗಿದ್ದಾರೆ ಅಷ್ಟೇ. ಏನು ಅಂತ ಅಮರಾಮ್ರಿ ಸ್ಕೋರ್ ಅಲ್ಲ, ಏನು 12 ರನ್ನ ಸ್ಕೋರ್ ಮಾಡಿಬಿಟ್ಟು ಔಟ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಮತ್ತೆ ಅದೇ ಪ್ಯಾಟರ್ನು. ಕಾಟ್ ಬ್ಯಾಂಡ್, ಕಾಟ್ ಇನ್ ಸ್ಲೀಪ್ ಬರೀ ಇದೇ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಅವ್ರದ್ದು. ಪ್ಯಾಟರ್ನ್ ಹಂಗೆ ಕಂಟಿನ್ಯೂ ಆಗ್ತಿದೆ. ಅದೇ ಏನಾರು ಅರ್ಥಕೊಂಡಿದ್ದಾರೆ, ಏನಾರು ಅದು ಮಾಡ್ಕೊಂಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಬಟ್ ಇಲ್ಲ, ಸೇಮ್ ಪ್ಯಾಟರ್ನ್. ಯಾಕಂದರೆ ಮೊದಲನೇ ಬಾಲನ್ನೇ ಎಡ್ಜ್ ಹೊಡ್ಕೊಂಡಿದ್ದು, ಮೊದಲನೇ ಬಾಲನ್ನೇ ಇವ್ರು ಆ ಥರ ಫೇಲ್ ಆದರು ಅಂತಂದರೆ ಇನ್ನೇನು ಅರ್ಥಕೊಂಡಿದ್ದಾರೆ, ಇನ್ನೇನು ಆಲ್ಟ್ರ್ ಮಾಡ್ಕೊಂಬಂದಿದ್ದಾರೆ ಇವರಲ್ಲಿ ಅಂತ ಖಂಡಿತ ಅನ್ಸುತ್ತೆ. ಇನ್ನೇನಲ್ಲಿ ಎಡ್ಜ್ ಹೊಡ್ಕೊಂಡು ಗಾನ್ ಕೇಸ್ ಆಗ್ತಿದ್ದಂಗೆ ಪಾಪ ಅಲ್ಲಿ ಜಡೇಜಾ ಬಂದ್ಬಿಟ್ಟು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. ರಿಷಬ್ ಪಂತ್ ಮತ್ತು ಜಡೇಜಾ ಅವರ ಪಾರ್ಟ್ನರ್ಶಿಪ್ ಒಂದು ರೇಂಜಿಗೆ ಬಿಲ್ಡ್ ಆಯಿತು ಅಲ್ಲಿ. ಅದಾದ್ಮೇಲೆ ರಿಷಬ್ ಪಂತ್ ಔಟ್ ಆಗ್ತಾ ಇದ್ದಂಗೆ ಪಟ ನಂಗೆ ನಿತೀಶ್ ಕುಮಾರ್ ರೆಡ್ಡಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಪಂತು, ನಿತೀಶ್ ಕುಮಾರ್ ರೆಡ್ಡಿ, ಈ ಕಡೆ ನೋಡಿ ಬೋಲ್ಯಾಂಡ್ ಯಾವ ಥರ ವಿಕೆಟ್ಸ್ ತೆಗೆದಿದ್ದಾರೆ. 4 ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದ್ರು ಗುರು. ಓಪನರ್ನ ಹಿಡ್ಕೊಂಡು, ಈ ಕಡೆ ವಿರಾಟ್ ಕೊಹ್ಲಿನ ಹಿಡ್ಕೊಂಡು, ಆಮೇಲೆ ರಿಷಬ್ ಪಂತ್ನ ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿನೂ ಎತ್ಬಿಟ್ರು ಹಂಗೆ ಪಟ ಅಂತ. ನಿತೀಶ್ ಕುಮಾರ್ ರೆಡ್ಡಿ ಮೊದಲನೇ ಬಾಲನ್ನು ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಆಗಿ ಆಡಿದ್ದು. ಅವರೇ ಬೇಕು ಅಂತಾರ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗೋ ಥರ ಎತ್ತೋಗಿರೋ ಅದು. ಲಿಟ್ರಲಿ ಅದು ಹೆಂಗೆ ಆಡಬೇಕು ಅಂದರೆ ಗೊತ್ತಾಗಲಿಲ್ಲ ಅವರಿಗೆ ಬಾಲು. ಸೀದಾ ಒಂಥರ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಒಂಥರ ಕ್ಯಾಚ್ ಪ್ರಾಕ್ಟೀಸ್ ಮಾಡ್ದಂಗೆ ಇತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರು. ಮೊದಲನೇ ಬಾಲ ಕ್ಲೂಲೆಸ್ ಆಗಿ ಹೋಗ್ಬಿಟ್ಟಿದ್ರು.
ಸೊ ಅಲ್ಲಿ ಜಡೇಜಾ ಜೊತೆಗೆ ರಿಷಬ್ ಪಂತ್ ಅವ್ರದ್ದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ 40 ರನ್, ಈ ಕಡೆ 20+ ರನ್ಸ್ ಕಾಂಟ್ರಿಬ್ಯೂಷನ್, 26 ರನ್ ಕಾಂಟ್ರಿಬ್ಯೂಟ್ ಮಾಡಿದರೆ ಜಡೇಜಾ ಅವರು. ಮಿಚೆಲ್ ಸ್ಟಾರ್ಕ್ ಬಂದ್ಬಿಟ್ಟು ಒಂದು ಕಡಕ್ಕಾಗಿ ಬಾಲ್ ಬಿಡ್ತಾರೆ, ಮಿಡಲ್ ಸ್ಟಂಪಿಗೆ ಹೊಡಿತಾ ಇರುತ್ತೆ. ಅದಕ್ಕೆ ರಿವ್ಯೂ ಕೂಡ ತಗೊಂತಾರೆ, ಬಿಡಿ ಆಗಿಲ್ಲ ಅಂತ ರವೀಂದ್ರ ಜಡೇಜಾ ಅವರು. ಅದು ನೋಡಿದ್ರೆ ಮಿಡಲ್ ಸ್ಟಂಪಿಗೆ ಹೊಡಿತಾ ಇತ್ತು. ಮಿಚೆಲ್ ಸ್ಟಾರ್ಕ್ ಅವರ ಬೌಲಿಂಗ್ನು ಕೂಡ ಮೆಚ್ಕೋಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವತ್ತೊಂದು ಕಾಂಟ್ರವರ್ಷಿಯಲ್ ಡಿಸ್ಮಿಸಲ್ ಆಗಿದ್ದು, ಅದು ವಾಷಿಂಗ್ಟನ್ ಸುಂದರ್ದು. ಅಲ್ಲ ಗುರು, ಅದು ಏನು ಸ್ನೀಕೋಮೀಟರ್ ಗುರು, ಇಂಡಿಯಾದಲ್ಲೇ ಚೆನ್ನಾಗಿರುತ್ತಲ್ಲ ಗುರು ಸ್ನೀಕೋಮೀಟ್ರು, ಅಲ್ಟ್ರಾ ಏಡ್ಸು ಅವೇ ಹಂಗೇನೆ ಬರ್ತಾನೇ ಇರುತ್ತಲ್ಲ. ಇಲ್ಲಿ ಅಲ್ಟ್ರಾ ಏಡ್ಸ್ ಆದರೆ ಎಲ್ಲಿ ಗೊತ್ತಾಗುತ್ತೆ? ಅವ್ರ ಅಜ್ಜಿ ಪಿಂಡ ಏನು ಸ್ನೀಕೋಮೀಟ್ರ್ ಏನು ಅಲ್ಟ್ರಾ ಏಡ್ಸ್ ಇಟ್ಟವ್ರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದರಲ್ಲಿ ಆ ಬಾಲ್ ಬರ್ತಾ ಇದೆ, ಅವಾಗ ನನ್ನ ಸ್ನೀಕೋಮೀಟರ್ ದೊಡ್ಡದಾಗ ವೇವ್ಸ್ಗಳು ಕಾಣಿಸ್ತಾ ಇದೆ. ಇಲ್ಲಿ ಗ್ರಾಫ್ಗಳು ಹಂಗೆ ಮೇಲೆ ಕೆಳಗೆ ಹೋಗ್ತಾ ಇದೆ. ಆನ್ ಫೀಲ್ಡ್ ಅಂಪೈರು ಅಲ್ಲಿ ನಾಟ್ ಔಟ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಟೆಕ್ನಾಲಜಿ ನೋಡಿ, ಇಲ್ಲೂ ಕೂಡ ಒಂಥರ ಎರರ್ ಆದಂಗಿದೆ, ಸ್ನೀಕೋಮೀಟರ್ ಎರರ್ ಆದಂಗಿದೆ. ಫಸ್ಟ್ ಮ್ಯಾಚ್ ಕೂಡ ಒಂಥರ ಸ್ನೀಕೋಮೀಟರ್ ಎರರ್ ಇದ್ದಂಗೆನೆ ಇತ್ತು. ಅದು ಡಿವಿಯೇಷನ್ ಆಗ್ತಿದೆ ಅಂತ ಥರ್ಡ್ ಅಂಪೈರ್ ಔಟ್ ಕೊಟ್ಟಿದ್ದು. ಇಲ್ಲಿ ಡಿವಿಯೇಷನ್ ಏನೂ ಇರಲಿಲ್ಲ, ಬಟ್ ಸ್ನೀಕೋಮೀಟರ್ ಒಂಥರ ಎರರ್ ಇತ್ತು. ಆ ಫ್ಲಕ್ಚುಯೇಷನ್ನು ಥ್ರೂ ಔಟ್ ಕಾಣಿಸ್ತಾ ಇತ್ತು, ಅದೇ ಥರ ಫ್ಲಕ್ಚುಯೇಷನ್ನು. ಆದರೂ ಕೂಡ ಔಟ್ ಕೊಟ್ಟರು. ಇಲ್ಲಿ ಬಾಲ್ ಬಿದ್ದಾಗಲೂ ಒಂದೇ ಫ್ಲಕ್ಚುಯೇಷನ್ ಕೊಡ್ತದೆ ಸ್ನೀಕೋಮೀಟ್ರು, ಬಾಲ್ ಬೀಳದೆ ಇದ್ದಾಗಲೂ ಕೂಡ ಒಂದೇ ಥರ ಫ್ಲಕ್ಚುಯೇಷನ್ ಕೊಡ್ತಾ ಇದೆ. ಸೊ ಸ್ನೀಕೋಮೀಟ್ರನ್ನ ಎರಡು ಇಟ್ಕೊಂಡು ನೋಡಿ, ಸ್ನೀಕೋಮೀಟರ್ ನೋಡಬೇಕು, ಅಲ್ಟ್ರಾಯೇಟ್ ನೋಡಬೇಕು ಅಂತ ಲಾಸ್ಟ್ ಮ್ಯಾಚಲ್ಲಿ ಹೇಳಿದ್ರಲ್ಲ, ನಾವು ಡಿವಿಯೇಟ್ ಆಗ್ತಿದೆ ಬಾಲು, ಡಿವಿಯೇಷನ್ ಎಲ್ಲ ನೋಡ್ಬಿಟ್ಟು ನಾವು ಜಡ್ಜ್ಮೆಂಟ್ನ ಕೊಡಿದ್ವಿ ಹಂಗೆ ಹೇಳ್ತಾ ಇದ್ರಲ್ಲ. ನೋಡಿ ಸ್ನೀಕೋಮೀಟರ್ ನೋಡ್ಬಿಟ್ಟೆ ನಾವು ಜಡ್ಜ್ಮೆಂಟ್ನ ಕೊಡ್ತಿದ್ವಿ ಅನ್ನೋ ಥರ ಇತ್ತು ಅಂಪೈರು. ಸೊ ಏನು ಮಾಡೋಕ್ಕಾಗುತ್ತೆ, ಅದು ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳಬೇಕು. ಅದು ಔಟ್ ಆಗಿಲ್ಲೋ ಗೊತ್ತಿಲ್ಲ, ಬಿಟ್ಟು ಸ್ನೀಕೋಮೀಟ್ರು ಅದೇ ಥರನೇ ತೋರಿಸ್ತಾ ಇತ್ತು. ಗ್ರಾಫ್ ಹಂಗೇನೇ ಇತ್ತು, ಥ್ರೋ ಔಟ್ ಹಂಗೇನೇ ಇತ್ತು, ಔಟ್ ಆಗಿತ್ತು ನಾಟ್ ಔಟ್ ಆಗಿತ್ತು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಬೆನಿಫಿಟ್ ಔಟು ಬ್ಯಾಟ್ಸ್ಮನ್ಗೆ ಕೊಡಬೇಕು ಅಂತ ನಾವು ಹೇಳ್ತೀವಿ, ಇಂಡಿಯನ್ಸ್ ಆಗಿರೋದ್ರಿಂದ. ಸೊ ಓಕೆ, ಇನ್ನೇನು ಬುಮ್ರಾ ಅವ್ರು ಬಂದ್ಬಿಟ್ಟು ಒಂದು ಸ್ವಲ್ಪ 20+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡಿದ್ರು, ಚೆನ್ನಾಗಿ ಆಡ್ತಾ ಇದ್ರು. ಅವರು ಕೂಡ ಅಗ್ರೆಸಿವ್ ಆಗಿ ಆಡ್ಬಿಟ್ಟು ಆಡಕ್ಕೆ ಹೋಗ್ಬಿಟ್ಟು ಔಟ್ ಆಗಿತ್ತು. ಪ್ರಸಿದ್ಧ ಕೃಷ್ಣ ಕೂಡ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿತ್ತು. ಸೊ ಓವರ್ ಆಲ್ ನೋಡ್ತು ಅಂದರೆ 4 ವಿಕೆಟ್ ಬೋಲ್ಯಾಂಡ್, ಕ್ರೂಷಿಯಲ್ ವಿಕೆಟ್ಸ್ನ ಪಟ ನಂಗೆ ಎತ್ಬಿಟ್ರು ಇವರು. ಸ್ಕಾಟ್ ಬೋಲ್ಯಾಂಡ್ ಅವರು 3 ವಿಕೆಟ್, ಮಿಚೆಲ್ ಸ್ಟಾರ್ಕ್ ಎತ್ತಿರೋದು ಆ ಒಂದು ರಿಬ್ ಪೈನ ಇಟ್ಕೊಂಡು ಕೂಡ ಮಿಚೆಲ್ ಸ್ಟಾರ್ಕ್ 3 ವಿಕೆಟ್ ಎತ್ತಿದ್ದಾರೆ ಅಂತಂದರೆ ಒಂಥರ ಮ್ಯಾರಥಾನ್ ಸ್ಪೆಲ್. ಆಲ್ಮೋಸ್ಟ್ 18 ಓವರ್ ಬೌಲಿಂಗ್ ಹಾಕಿದ್ದಾರೆ. ಬೋಲ್ಯಾಂಡ್ರು ಆಲ್ಮೋಸ್ಟ್ ಒಂದು 20 ಓವರ್ ಮ್ಯಾರಥಾನ್ ಸ್ಪೆಲ್ಗಳನ್ನ ಹಾಕಿದ್ದಾರೆ. ಆಲ್ಮೋಸ್ಟ್ 70+ ಓವರ್, 73 ಓವರು ಇಂಡಿಯಾ ಬ್ಯಾಟಿಂಗ್ ಆಡಿದೆ. 185 ರನ್ ಹೊಡೆಯೋದಕ್ಕೆ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡಿದ್ರು ಅಂತ ಹೇಳಬೇಕು ನಮ್ಮ ಇಂಡಿಯಾದವರು. ಸೆಷನ್ ವೈಸ್ ಬರೋದಾಯ್ತು ಅಂತಂದ್ರೆ ಫಸ್ಟ್ ಸೆಷನ್ ಕೇವಲ ಬಂದಿದ್ದು 57 ರನ್ನು, 3 ವಿಕೆಟ್ನ ಕಳ್ಕೊಂಡಿದ್ದು ನಮ್ಮ ಇಂಡಿಯಾ. ಸೆಕೆಂಡ್ ಸೆಷನ್ ಅಂತೂ ಸಿಕ್ಕಾಪಟ್ಟೆ ಸ್ಲೋ, 2 ರನ್ ಪರ್ ಓವರಲ್ಲಿ ಆಡಿರೋದು. ಒಂದೇ ಒಂದು ವಿಕೆಟ್ನ ಕಳ್ಕೊಂಡ್ರು ಕೂಡ ಹೆವಿ ಅಂದರೆ ಹೆವಿ ಸ್ಲೋ ಆಗಿ ಆಡಿದ್ದು. 50 ರನ್ ಬಂದಿರೋದು ಸೆಕೆಂಡ್ ಸೆಷನಲ್ಲಿ. ಥರ್ಡ್ ಸೆಷನ್ 87 ರನ್ ಬಂದಿದೆ. ಈ ಸಿಡ್ನಿ ವಿಕೆಟು ಯಾಕೋ ಸಿಕ್ಕಾಪಟ್ಟೆ, ನಾವೇನೋ ಬ್ಯಾಟಿಂಗ್ ಆಡೋದಕ್ಕೆ ಕಂಫರ್ಟಬಲ್ ಅಂತ ಅನ್ಕೊಂಡಿದ್ವಿ, ಯಾಕೋ ಅನ್ಕಂಫರ್ಟಬಲ್ ಆಗಿ ಸಿಕ್ಕಾಪಟ್ಟೆ ಕಾಣಿಸ್ಕೊಂತ ಇರೋದು. ರಿಷಬ್ ಪಂತು ಆ ಏಟ್ಗಳೆಲ್ಲ ತಿಂದಿದ್ದೆಲ್ಲ ನೋಡ್ತು ಅಂದರೆ ಇದು ಬೌನ್ಸ್ ಜಡ್ಜ್ ಮಾಡೋಕ್ಕಾಗ್ತಿಲ್ಲ, ಒಂದು ರೇಂಜಿಗೆ ಗೇಜ್ ಮಾಡೋಕ್ಕಾಗ್ತಿಲ್ಲ ಅಂತಲೇ ಅನ್ನಿಸ್ತಾ ಇದೆ. 87 ರನ್ನು ಬಂದಿದ್ದು ಥರ್ಡ್ ಸೆಷನಲ್ಲಿ ವಿತ್ ಲಾಸ್ ಆಫ್ 7 ವಿಕೆಟ್, 7 ವಿಕೆಟ್ ಬಿದ್ದಿದೆ. ಇದ್ಯಾಕೋ ನನಗೇನೋ ಈ ಟೆಸ್ಟ್ ಮ್ಯಾಚು ಡ್ರಾಗಿ ಎಲ್ಲ ಆಗೋದಿಲ್ಲ. ಸಿಡ್ನಿ ಟೆಸ್ಟ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸಲ ಡ್ರಾ ಆಗಿದೆ ಅನ್ನೋ ಥರ ಸೀನ್ ಇತ್ತು. ಬಟ್ ಈ ಟೆಸ್ಟ್ ಮ್ಯಾಚ್ ಯಾಕೋ ರಿಸಲ್ಟ್ ಬರೋ ಥರನೇ ಕಾಣಿಸ್ತಾ ಇದೆ. ಅದು ಬೇಗನೆ ಕಂಪ್ಯಾರಿಟಿವ್ಲಿ ಎಲ್ಲ ಟೆಸ್ಟ್ ಮ್ಯಾಚ್ಗಿನ್ನ ಈ ಮ್ಯಾಚು ಬೇಗನೆ ರಿಸಲ್ಟ್ ಬರೋ ಥರ ಕಾಣಿಸ್ತಾ ಇದೆ. ವಿತ್ 3.43 ರನ್ ರೇಟ್ ಪರ್ ಓವರಲ್ಲಿ ಥರ್ಡ್ ಸೆಷನ್ 87 ರನ್ ಹೊಡೆದ್ಬಿಟ್ಟು 7 ವಿಕೆಟ್ನ ಕಳ್ಕೊಂಡಿರೋಂಥದ್ದು. 185 ಇದು ಡಿಸೆಂಟ್ ಸ್ಕೋರಾ? ಹೌದು, ಇದು ಖಂಡಿತ ಡಿಸೆಂಟ್ ಸ್ಕೋರೇ. ಈ ವಿಕೆಟ್ನ ನೋಡ್ತು ಅಂತಂದರೆ ಯಾಕೋ ಡಿಸೆಂಟ್ ಸ್ಕೋರ್ ಥರನೇ ಕಾಣಿಸ್ತಾ ಇದೆ. ಏನು ಬೇಕಾದ್ರೂ ಆಗ್ಬೋದು. ಆಸ್ಟ್ರೇಲಿಯಾ ಕಡೆ ಕಂಪ್ಲೀಟಾಗಿ ಮ್ಯಾಚ್ ಇದೆ ಅಂತ ಹೇಳ್ತಾ ಇಲ್ಲ ನಾನು. ಡೇ ಒಂದು ಸ್ವಲ್ಪ ಲೈಟಾಗಿ ಆಸ್ಟ್ರೇಲಿಯಾ ಕಡೆ ಹೋಗಿರ್ಬೋದು ಅಷ್ಟೇ. ಬಟ್ ಏನು ಬೇಕಾದ್ರೂ ಆಗ್ಬೋದು, ನಾಳೆ ಗೊತ್ತಾಗುತ್ತೆ. ಬುಮ್ರಾ ಅವ್ರು ಬೇರೆ ಹೈಲಿ ಪಂಪ್ಡ್ ಅಪ್ ಆಗಿರುವಂಥ ಬುಮ್ರಾ, ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇರುವಂಥ ಬುಮ್ರಾ, ಅದು ಬೇರೆ ಸ್ವಲ್ಪ ಕಿರಿಕಳೆಲ್ಲ ಬೇರೆ ಆಗಿದೆ. ಬ್ಯಾಟಿಂಗ್ ಬರ್ತಾರೆ ಆಸ್ಟ್ರೇಲಿಯಾದವರು, 3 ಓವರ್ ಆಡಬೇಕಾಗಿರುತ್ತೆ. ಲಾಸ್ಟ್ ಓವರ್ ಬುಮ್ರಾ ಬೌಲಿಂಗ್ ಮಾಡ್ತಾ ಇರ್ತಾರೆ. 3 ಬಾಲ್ ಇದ್ದಾಗ ಕಿರಿಕ್ ಆಗುತ್ತೆ. 3 ಬಾಲ್ ಸೈಲೆಂಟಾಗಿ ಆಡಿತ್ತು ಅಂದರೆ ಆಗಿತ್ತು. ಕಿರಿಕಳ್ಳ ಮಾಡಿಕೊಂಡು ವಿಕೆಟ್ನ ಕೈ ಚೆಲ್ಲಿದ್ರು. ಲಾಸ್ಟ್ ಬಾಲೇ ವಿಕೆಟ್ ಬಿತ್ತು. ಸೊ ಈ ಥರ ಬೇಕಿತ್ತಾಗರು ಒಂಥರ ಸ್ಯಾಮ್ ಕಾನ್ಸ್ಟೆನ್ಸ್ ಮಾಡ್ದಂಥ ತಪ್ಪಿಗೆ ಪಾಪ ಅಲ್ಲಿ ಉಸ್ಮಾನ್ ಖವಾಜಾ ವಿಕೆಟ್ ತ್ಯಾಗ ಥರ ಮಾಡೋ ಥರ ಆಯಿತು. ಇಲ್ಲಿ ಉಸ್ಮಾನ್ ಖವಾಜಾ ಥರ ಯಾರೂ ಹೋಗಲೇ ಇಲ್ಲ. ಸ್ಯಾಮ್ ಕಾನ್ಸ್ಟೆನ್ಸ್ ಹಾಕೊಂಡು ಎಲ್ಲ ಹರಿಯಕ್ಕೆ ಹೋಗಿದ್ರು ಹಂಗೇನೆ ಇಂಡಿಯನ್ಸು. ಸೊ ಒಂಥರ ಮಜಾ ಬಂತು ಅಂತ ಹೇಳಬೇಕು. ಡೇ ಎಂಡ್ ಆಗುವಂಥ ಟೈಮಲ್ಲಿ ಹೆವಿ ಮಜಾ ಬಂತು. ಈ ಮ್ಯಾಟ್ರ್ ಬಗ್ಗೆ, ಈ ಸ್ಯಾಮ್ ಕಾನ್ಸ್ಟೆನ್ಸ್ ಮತ್ತು ಬುಮ್ರಾ ಅವರ ಮ್ಯಾಟ್ರ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಡಿಕೇಟೆಡ್ ಆಗಿ ಮಾತಾಡೋಣ. ಸೊ ಇದು ಜಸ್ಟು ಡೇ ಬಗ್ಗೆ ಮಾತಾಡೋಣ ಅನಿಸ್ತೀನಿ. ಸೊ ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನು ಅನ್ನಿಸ್ತು ಇವತ್ತಿನ ಡೇ, ಯಾರ ಕಡೆ ಹೋಯ್ತು ಅಂತ ಅನ್ನಿಸ್ತಿದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ.